ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ನಾನು ನಮ್ಮ ಹೊಲದ ಹತ್ರ ಬಂದಿದ್ದೀನಿ. ಹೂವು ಹಾಕಿದ್ದೀವಿ ನಾವಿಲ್ಲಿ, ಸಾವಂತಿಗೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಹೂವು. ದಸರಾಗೆ ಬರಲಿ, ಒಳ್ಳೆ ರೇಟ್ ಆಗುತ್ತೆ ಅಂತ ಹಾಕಿದ್ದೀವಿ. ಬಂದಿದೆ ಹೂವು ಚೆನ್ನಾಗೆ. ನೋಡಿ, ನಮ್ಮಮ್ಮ ಹೂವು ಕೊಯ್ತಾ ಇದ್ದಾರಲ್ಲಿ. ನೋಡಿ, ಈ ಕಡೆಗೆಲ್ಲ ಬಂದು ಇದು ಎಲ್ಲ ಸೆಂಟ್ ಹೂವು. ಇದು ನೋಡಿ, ಇದು ಎಲ್ಲ ಸೆಂಟ್. ಇದು ಮೊನ್ನೆ ಎಲ್ಲ ಸ್ವಲ್ಪ ಕೊಯ್ದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವು ಅಂತ. ಯಾರಾದರೂ ರೈತರು ಹೂವು ಹಾಕೋದಿದ್ರೆ ಹಾಕ್ಬೋದು, ಆದರೆ ಟೈಮ್ ನೋಡ್ಕೊಂಡು ಹಾಕಬೇಕು. ನಮಗೆ ದಸರಾ ದೀಪಾವಳಿ ಟೈಮಲ್ಲೇ ಹೂವು ರೇಟ್ ಆಗೋದು. ಆದರೆ ಇದು ರೋಗ ಬರೋ ಥರ ಜಾಸ್ತಿ ಇರುತ್ತೆ. ಔಷಧಿ ಎಲ್ಲ ಜಾಸ್ತಿ ಹೊಡಿತಾ ಇರ್ಬೇಕು ಇದಕ್ಕೆ. ನೋಡಿ, ಅದೆಲ್ಲ ಮುಂದೆ ಅಡಿಕೆ ತೋಟ. ಅದು ನೋಡಿ, ಅಲ್ಲಿಂದ ಹೂವು ಹಾಕಿರೋದು ನಾವು. ಕರೆಕ್ಟಾಗಿ ರೇಟ್ ಸಿಕ್ಕಿದೆ. ಅರ್ಧ ಎಕರೆಲ್ಲ 2 ಲಕ್ಷ 3 ಲಕ್ಷ ದುಡಿಬಾರ್ದು. ನೋಡಿ, ಇದು ಮೇನ್ ರೋಡು. ಈ ಕಡೆ ನಮ್ಮದು ತುಮಕೂರು ಟು ಮಧುಗಿರಿ ಹೈವೇ. ಅದು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ. ಅದರ ಹಳ್ಳಿ ವಾತಾವರಣದ ಮುಂದೆ ಸಿಟಿ ಏನೂ ಅಲ್ಲ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಜೀವನನೇ ಬೆಸ್ಟ್ ಅನಿಸುತ್ತೆ. ನಾವು ಸೀಸನ್ ನೋಡಿ ಬೆಳೆ ಬೆಳೀತಾ ಇರ್ತೀವಿ. ತರಕಾರಿ ಬೆಳಿತೀವಿ, ಹೂವು ಬೆಳಿತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವು. ಇವತ್ತು ಕೊಯ್ಬೇಕು. ಮನೆಗೆ ಪೂಜೆ ಇದೆ, ಅದಕ್ಕೆ ನಾವು ಸ್ವಲ್ಪ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ, ನಾನು ನಮ್ಮಮ್ಮ. ನೋಡಿ, ನಮ್ಮಮ್ಮ ಕೊಯ್ತಿದ್ದಾರೆ. ನಮ್ಮಮ್ಮ ಹೂವು ಕೊಯ್ತಿದ್ದಾರೆ ನೋಡಿ. ಯಾರಿಗಾದರೂ ಹೂವು ಯಾವ ಟೈಮಲ್ಲಿ ಹಾಕಬೇಕು ಅಂತ ಏನಾದರೂ ಡೌಟ್ ಇತ್ತು ಅಂತಂದರೆ ತಿಳಿಸ್ಕೊಡ್ತೀನಿ, ಕೇಳ್ಬೋದು. ನೋಡಿ, ಇದೆಲ್ಲ ಸ್ಕೂಲಿಗೆ ಮೇಬಿ ಯಾರಿಗೂ ಚೆನ್ನಾಗಿದೆ. ಹೂವು ಚೆನ್ನಾಗಿ ಬಂದಿದೆ. ದಸರಾಗೆ ಬಂದರೆ ಒಳ್ಳೆ ರೇಟ್ ಸಿಕ್ಕಿದ್ರೆ ಒಳ್ಳೆ ದುಡ್ಡಾಗುತ್ತೆ. ದಯವಿಟ್ಟು ಯಾರೆಲ್ಲ ಏನಾದರೂ ಡೌಟ್ ಇತ್ತು ಅಂತಂದರೆ ಹೂವು ಬೆಳೆಯೋದ್ರ ಬಗ್ಗೆ ರೈತರುಗಳಿಗೆ ಕಮೆಂಟ್ ಹಾಕ್ಬೋದು. ನಮಗೆ ಗೊತ್ತಿರೋದು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಬಾಯ್ ಬಾಯ್.